ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ಗೆ ಮದುವೆ ಆಗ್ತಿದೆಯಾ? ಹಾಗಿದ್ರೆ ಕಾವೇರಿಯ ಆಟಕ್ಕೆ ನಿಜವಾಗ್ಲೂ ಕೂಡ ಟಕ್ಕರ್ ಕೊಟ್ಟೇ ಬಿಟ್ಲಾ ಲಕ್ಷ್ಮಿ? ಕಾವೇರಿಯ ಪ್ಲಾನ್ ಉಲ್ಟಾ ಹೊಡಿತಾ? ಹಾಗಿದ್ರೆ ವೈಷ್ಣವ್ ಮತ್ತು ಲಕ್ಷ್ಮಿ ಮತ್ತೆ ಹೊಸ ಮದುಮಗಳಾಗಿ ಮನೆ ಪ್ರವೇಶ ಕೊಟ್ಟೇ ಬಿಟ್ರ? ಹಾಗಿದ್ರೆ ಇಲ್ಲಿ ಕಾವೇರಿನ ಆರ್ತಿ ತೆಗೆದು ಒಳಗಡೆ ಕರ್ಕೋಬೇಕಾಗಿದೆಯಾ? ಎರಡನೇ ಸೊಸೆಯ ಆಸೆಯನ್ನು ಕೈ ಬಿಡಬೇಕಾಗ್ತಿದೆಯಾ? ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಲಕ್ಷ್ಮಿ ಕೊಟ್ಟಿದ್ದ ಹೇಟಿಗೆ ನಿಜವಾಗ್ಲೂ ಕೂಡ ಕಾವೇರಿ ತತ್ತರಿಸಿ ಹೋಗಿದಾರ. ಇಲ್ಲಿ ಲಕ್ಷ್ಮಿಗೆ ಏಟ್ ಕೊಡಬೇಕು ಅಂತ ಅಂದ್ಕೊಂಡು ಇಲ್ಲಿ ಕಾವೇರಿ ಎಂಟ್ರಿ ಕೊಟ್ಟರು. ಆದರೆ ಕಾವೇರಿಯ ಒಂದು ಕೆಟ್ಟ ಅವತಾರಕ್ಕೆ, ಅಟ್ಟಹಾಸಕ್ಕೆ ಪೆಟ್ಟು ಬೀಳೋ ಹಾಗೆ ಮಾಡೇ ಬಿಟ್ಲು ಲಕ್ಷ್ಮಿ. ಇಲ್ಲಿ ಯಾವುದೇ ಕಾರಣಕ್ಕೂ ನನ್ನನ್ನಾಗಲಿ ವೈಷ್ಣವ್ನಾಗಲಿ ನೀವು ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಅಂದ್ಕೊಂಡಾಗೆ ನಿಜವಾಗ್ಲೂ ನಾನು ಹೂವು ಅಲ್ಲ, ಅಷ್ಟು ಮಟ್ಟಿಗೆ ನಿಮ್ಮ ಕೈಯಿಂದ ಬೂದಿ ಕೂಡ ಆಗೋದಿಲ್ಲ. ಖಂಡಿತ ನಾನು ಏನೇ ಇದ್ರೂ ಕೂಡ ಬೂದಿಯಿಂದ ಕೂಡ ಎದ್ದು ಬರ್ತಕ್ಕಂಥ ಫಿನಿಕ್ಸ್ ಅಕ್ಕಿ ಅನ್ನೋದನ್ನು ಮರಿಬೇಡಿ. ಖಂಡಿತವಾಗ್ಲೂ ನಿಮ್ಮ ಆಟ ನನ್ನ ಮುಂದೆ ವರ್ಕೌಟ್ ಆಗೋದಿಲ್ಲ. ಪಾಪ ನೀವೇ ಎಚ್ಚೆತ್ಕೊಳ್ಳೋ ಆಗಿದ್ರೆ ಎಚ್ಚೆತ್ಕೋಬೇಕಾಗತ್ತಾ, ಇಲ್ಲ ಅಂದರೆ ಒಂಟಿ ಆಗಬೇಕಾಗತ್ತೆ. ನೀವು ನರರೂಪದ ರಾಕ್ಷಸಿ, ಜೊತೆಗೆ ನಿಮ್ಮ ಮಗಂಗೆ ನೀವು ಎಂಥವ್ರು ಏನು ಅನ್ನೋದು ಗೊತ್ತಿಲ್ಲ. ಒಂದು ಪಕ್ಷ ಅದು ಗೊತ್ತಾದರೆ ನಿಮ್ಮ ಜೊತೆ ನಿಮ್ಮ ಮಗ ನಿಲ್ಲೋದಿಲ್ಲ. ನಿಮ್ಮ ಮಗ ಇಲ್ದಿರೋ ಒಂಟಿತನದ ಬದುಕು ನಿಮ್ಮದಾಗತ್ತೆ. ಖಂಡಿತ ಅಂತ ದಿನಕ್ಕೋಸ್ಕರ ಕಾಯ್ತಾ ಇರಿ. ಕೌಂಟೌನ್ ಶುರುವಾಗಿದೆ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಹೋಗ್ತಿದ್ರೆ ಕಾವೇರಿ ತನ್ನ ಮಾತು ಮುಗ್ದಿಲ್ಲ, ನಿಂತ್ಕೋ ಅಂತ ಹೇಳಿದ್ರು. ಲಕ್ಷ್ಮಿ ಕೇರೆ ಮಾಡದೆ ಹೋಗ್ಬಿಡ್ತಾಳೆ. ನಿಜವಾಗ್ಲೂ ಕೂಡ ಹುಚ್ಚು ಜಾಸ್ತಿ ಆಗುತ್ತೆ ಕಾವೇರಿಗೆ ಅಂತಾನೆ ಹೇಳ್ಬೋದು. ಅಲ್ಲೇ ತಾನೇ ಅರೇಂಜ್ ಮಾಡಿದಂಥ ಡೆಕೋರೇಷನ್ ಐಟಮ್ಸ್ನೆಲ್ಲ ಒಡೆದು ಪೀಸ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಅತ್ತೆ ಕೂಡ ಪ್ರತ್ಯಕ್ಷ ಆಗ್ತಾರೆ. ಏನು ಕಾವೇರಿ, ನಿನ್ನ ಬದುಕಲ್ಲಿ ಯಾರೂ ಕೂಡ ನಿನಗೆ ಇಂಥ ಟಕ್ಕರ್ ಕೊಟ್ಟೇ ಇರಲಿಲ್ಲ. ಎಂಥ ಟಕ್ಕರ್ ಕೊಟ್ಬಿಟ್ಲು ನಿನ್ನ ಸೊಸೆ. ನಿಜವಾಗ್ಲೂ ಕೂಡ ಹೆಮ್ಮೆ ಅಂತ ಅನ್ನಿಸ್ತದ. ಯಾವತ್ತು ತಾನೇ ನಿನ್ನ ಮುಂದೆ ಯಾರಾದರೂ ಮಾತಾಡೋ ಕೆಲಸ ಮಾಡಿದ್ರ, ಯಾರಾದರೂ ಬದುಕಿ ಉಳಿದಿದ್ದಿದೆಯಾ? ಖಂಡಿತ ಇಲ್ಲ. ನಿನ್ನ ಸೊಸೆನೇ ನಿನಗೆ ಲಗಾಮ ಹಾಕೋದಕ್ಕೆ ಸರಿಯಾಗಿದ್ದಾಳೆ. ಜೊತೆಗೆ ನನ್ನ ಒಂದು ಮಗನ ಹೇಗೆ ದೂರ ಮಾಡಿದ್ಯೋ, ಖಂಡಿತ ನಿನ್ನ ಮಗ ಕೂಡ ನಿನ್ನಿಂದ ದೂರ ಆಗೋ ಸಮಯ ಖಂಡಿತ ದೂರ ಇಲ್ಲ. ನಿನ್ನ ಸೊಸೆ ಹೇಳ್ದಾಗೆ ಒಂಟಿಯಾಗಿ ಆಗ್ತೀಯಾ? ನನ್ನ ಸೊಸೆ ಮುಂದೆ ನಾನು ಗೆಲ್ಲೋದಕ್ಕಾಗಲಿಲ್ಲ, ಆದರೆ ನಾನು ಯಾವತ್ತೂ ಕೂಡ ನನ್ನ ಮೊಮ್ಮಗಳು ಪರವಾಗಿರ್ತೀನಿ. ನನಗೆ ಬೇಕಾದಂಥ ಮೊಮ್ಮಗಳು ಸಿಕ್ಕಿದಾಳೆ, ನಿನಗೆ ಸರಿಯಾಗಿ ಬುದ್ಧಿ ಕಲಿಸೋಳು ಸೊಸೆ ಸಿಗದೆ ಇರಬಹುದು ನನಗೆ ಅಂತೆಲ್ಲ ಕೂಡ ಹೇಳ್ತಾರೆ. ಇದರಿಂದ ಕಾವೇರಿಯವರು ನಿಜವಾಗ್ಲೂ ಅತ್ತೆ ವಿರುದ್ಧ ಕೂಡ ಖಂಡಾಮಂಡಲ ಆಗಿಬಿಡ್ತಾರೆ. ನೋಡು ಕಾವೇರಿ, ಯೋಚನೆ ಮಾಡಬೇಡ, ಯಾಕಂದರೆ ನಾನು ನಿನ್ನ ಜೊತೆ ಇದ್ದೀನಿ. ಯಾರೂ ನಿನ್ನ ಜೊತೆ ಇಲ್ಲದೆ ಇದ್ದಾಗ ಒಂಟಿಯಾದೆ ಅನ್ಕೋಬೇಡ ಮುದ್ದು ಸೊಸೆ, ನಾನಿದ್ದೀನಿ ಅಂತ ಹೇಳಿ ಕೇಕೆ ಹಾಕಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಕಾವೇರಿಗೆ ತಲೆನೋವೇ ಶುರು ಆಗಿಬಿಟ್ಟಿದೆ. ಏನಪ್ಪ ಮಾಡೋದು? ಸುಪ್ರೀತ ಹೇಳಿದಾಗೆ ನನ್ನ ಮಗ ಮತ್ತು ಅವಳು ಮತ್ತೆ ಹೋಗಿ ಮದುವೆ ಆಗಿಬಿಟ್ರೆ ಏನು ಮಾಡಲಿ ನಾನು ಅಂತ ಹೇಳಿ ಯೋಚನೆ ಮಾಡಿಕೊಂಡೆ. ಇಲ್ಲಿ ಗಂಗಕ್ಕನ ತನ್ನ ಮಗ ಎಲ್ಲಿ ಅಂತ ಕೇಳಿದಾಗ ರೂಮಲ್ಲಿದ್ದಾರೆ ಅಂತ ಹೇಳ್ತಾರೆ. ರೂಮಿಗೆ ಹೋಗ್ತಿದ್ದಾಗೆ ನಿಜವಾಗ್ಲೂ ಕೂಡ ಅಲ್ಲಿ ವೈಷ್ಣವ ಲಕ್ಷ್ಮಿ ಜೊತೆ ಮದುವೆಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾರೆ. ಅದನ್ನು ನೋಡಿ ನಿಜವಾಗ್ಲೂ ಕೂಡ ಕಾವೇರಿಗೆ ಟೆನ್ಷನ್ ಶುರುವಾಗಿದೆ. ಏನು ಮಾಡ್ತಿದ್ದೆ ಪುಟ್ಟ ಅಂತ ಹೇಳಿದಾಗ, ಹೌದು ಅಮ್ಮ, ಸಾರಿ, ಹೋಗಲೇಬೇಕಾಗತ್ತೆ, ಇದು ಮೊದಲೇ ನಿರ್ಧಾರ ಆಗಿರ್ತಕ್ಕಂಥ ಫಂಕ್ಷನ್ ಅಲ್ವಾ ಅಂತ ಹೇಳಿದಾಗ ಈ ಕಡೆ ಪುಟ್ಟ ಆದರೂ ಕೂಡ ನಾನು ಕೂಡ ಬರ್ತೀನಿ ಅಂದಾಗ, ಬೇಡಮ್ಮ ನೀನು ಬರೋದು ಬೇಡ, ಯಾಕಂದರೆ ನಾನೇನು ಮಾಡಿದ್ದೀನಿ, ಮಾತು ಕೊಟ್ಬಿಟ್ಟಿದ್ದೀನಿ, ಹಾಗಾಗಿ ಅವ್ರ ಜೊತೆ ನಾನು ಹೋಗಬೇಕಾಗಿದೆ, ಬೇಡ, ನಿನಗೆ ಯಾಕೆ ಕಷ್ಟ ಅದೆಲ್ಲ ಅವ್ರ ಜೊತೆ ಬರೋದು ಅಂತ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಆ ಕಡೆ ಲಕ್ಷ್ಮಿ ಅಂತೂ ಹೋಗೋ ಮನಸ್ಸೇ ಮಾಡಿಲ್ಲ. ಬಟ್ ಅಷ್ಟರಲ್ಲಿ ಸುಪ್ರೀತಾ ಬರ್ತಾರೆ. ಸುಪ್ರೀತಾ ಬಂದದ್ದೇ ಅದಕ್ಕೆ ಚಿಕ್ಕಮ್ಮ ನೀನು ಬಂದದ್ದು ತುಂಬಾ ಖುಷಿ ಆಯಿತು, ನೀವು ಆದರೆ ಮದುವೆಗೆ ಹೋಗಿ ಅಂತ ಮಾತ್ರ ಹೇಳೋಕೆ ಬರಬೇಡಿ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ನೀನು? ಪ್ಲೀಸ್ ಅರ್ಥ ಮಾಡ್ಕೊ. ಆ ಕಾವೇರಿ ಆಟ ಆಡ್ತಿದ್ದಾರೆ. ನಿಜವಾಗ್ಲೂ ವೈಷ್ಣವ್ ಕೂಡ ಬುದ್ಧಿಗೇಡಿಯಾಗಿ ಅಮ್ಮನ ಮಾತನ್ನು ಕೇಳ್ಕೊಂಡು ಕೂತಿದ್ದಾನೆ. ಅಮ್ಮನ ಮಗನಾಗಿ ಅವನು ಅಮ್ಮನ ಮಾತನ್ನು ಕೇಳ್ಕೊಂಡು ಅವನ ಬದುಕನ್ನು ಹಾಳು ಮಾಡ್ಕೊತಿದ್ದಾನೆ. ದಯವಿಟ್ಟು ನೀನೇ ಅವನ ಬದುಕನ್ನು ಉದ್ಧಾರ ಮಾಡಬೇಕು ಅಂತ ಹೇಳ್ತಾರೆ. ನಾನೇನು ಮಾಡಲಿ ಚಿಕ್ಕಮ್ಮ, ಎಷ್ಟು ಆಗುತ್ತೋ ಅಷ್ಟನ್ನು ಮಾಡಿದೆ. ಆದರೂ ಕೂಡ ಅವರು ನನ್ನನ್ನು ಕೇಳಿದೆ 2 ನಿರ್ಧಾರ ತಗೊಂಡಿದ್ದಾರೆ. ಒಂದು, ಮನೆಯಿಂದ ಕಳಿಸ್ಬೇಕಾದ್ರೆ ನನ್ನನ್ನು ಹೋಗ್ತೀಯಾ ಅನ್ನೋ ಒಂದು ಪರ್ಮಿಷನ್ ಕೇಳಿದೆ, ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ರು. ತದನಂತರ ನನ್ನನ್ನು ಬಿಟ್ಟು 2ನೇ ಮದುವೆ ಆಗೋಕ್ಕೆ ರೆಡಿ ಆದರು. ನಾವೆಷ್ಟು ಅಂತ ಏನು ಮಾತಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗತ್ತೆ? ಅವರಿಗೆ ಬುದ್ಧಿ ಇಲ್ವಾ? ಅವ್ರ ಬದುಕನ್ನು ಹಾಳು ಮಾಡ್ಕೋಬಾರ್ದು ಅಂತ ಅವರೇ ಹೋಗಿ ಹಳ್ಳಕ್ಕೆ ಬಿದ್ದು ಬದುಕನ್ನು ಹಾಳು ಮಾಡ್ಕೋತೀನಿ ಅಂದರೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಲಕ್ಷ್ಮಿ ಕೈ ಚೆಲ್ತಾರೆ. ಈ ಕಡೆ ಸುಪ್ರೀತ್ ಅವರು, ದಯವಿಟ್ಟು ಅರ್ಥ ಮಾಡ್ಕೋ ಲಕ್ಷ್ಮಿ,
ಪ್ಲೀಸ್ ನೀನು ಬದುಕಿದೆ ಕಾವೇರಿ, ಅದಕ್ಕೆ ಅಲ್ಲಿ ಇರೋದೆಲ್ಲ ನಿಜವಾಗ್ಲೂ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಮನೇಲಿ ಇದ್ದಷ್ಟು ಅವ್ರು ತಲೆ ತುಂಬ್ತಿರ್ತಾರೆ. ಅಲ್ಲಿ ವೈಷ್ಣವ್ಗೆ ಕಾವೇರಿ ಅದಕ್ಕೆ ಇರುವುದಿಲ್ಲ, ಖಂಡಿತವಾಗ್ಲೂ ಕೂಡ ನಿಮ್ಮ ಬದುಕು ಸರಿ ಹೋಗುತ್ತೆ ಅಂತ ಹೇಳಿ ತುಂಬ ಸಮಾಧಾನವಾಗಿ ಸುಪ್ರೀತಾ ಅವರು ಲಕ್ಷ್ಮಿನ ಅರ್ಥ ಮಾಡಿಸ್ತಾರೆ. ನಂತರ ಇಲ್ಲಿ ಸುಪ್ರೀತಾ ಆಂಟಿನೇ ಎಲ್ಲ ಮಾಡ್ತಿದ್ದಾರೆ ಲಕ್ಷ್ಮಿಗೆ. ನಾನು ಏನಾದರೂ ಮಾಡಬೇಕು ಅಂತ ಅನ್ಕೊಳೋದೆ ಕೀರ್ತಿ. ಹೌದು ಲಚ್ಚಿ ಬಾ, ನಾನೇ ನಿನ್ನನ್ನು ರೆಡಿ ಮಾಡ್ತೀನಿ ಅಂತ ಕರ್ಕೊಂಡು ಹೋಗೇ ಬಿಡ್ತಾರೆ. ಈ ಕಡೆ ಲಚ್ಚಿ ರೆಡಿಯಾಗಿ ಬಂದಾಗ ಏನಿದು ಈ ರೀತಿ ಎಲ್ಲ ರೆಡಿ ಆಗಿದೆಯಾ, ಹೇಗೆ ರೆಡಿ ಆಗಿರಬೇಕು, ವೈಷ್ಣವ್ ನಿನ್ನನ್ನು ನೋಡಿದ್ದೆ ಕಳೆದೋಗ್ಬಿಡ್ಬೇಕು, ಹಾಗೆ ರೆಡಿ ಆಗಬೇಕು ನೀನು ಅಂತ ಹೇಳಿ ಸುಪ್ರೀತಾ ಅವರು ಲಕ್ಷ್ಮಿನ ಕರ್ಕೊಂಡು ಹೋಗಿ ತುಂಬ ಮುದ್ದಾಗಿ ರೆಡಿ ಮಾಡಿ ಕರ್ಕೊಂಡು ಬರ್ತಾರೆ. ಈ ಕಡೆ ಕಾರುಣ್ಯ ಅವರಂತೂ ನೋಡಿದ್ದೆ ಕಳೆದೋಗ್ತಿದ್ದಾರೆ. ಈ ಕಡೆ ಕೀರ್ತಿ ಸುಪ್ರೀತಾ ಸೇರ್ಕೊಂಡು ನಿಜವಾಗ್ಲೂ ಲಕ್ಷ್ಮಿನ ತುಂಬ ಮುದ್ದಾಗಿ ರೆಡಿ ಮಾಡಿದ್ದಾರೆ. ಎಷ್ಟು ಮುದ್ದಾಗಿ ಕಾಣಿಸ್ತದ್ಯಾ ಲಕ್ಷ್ಮಿ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತದ್ಯಾ ಅಂತ ಕಾರುಣ್ಯ ಅವರು ಹೇಳಿದಾಗ, ಇದೆಲ್ಲ ಆಂಟಿ ಚಿಕ್ಕಮ್ಮಂದು ಮತ್ತು ಕೀರ್ತಿ ಅವರೇ ನನ್ನನ್ನು ಈ ರೀತಿ ರೆಡಿ ಮಾಡಿರೋದು ಅಂದಾಗ, ಖಂಡಿತವಾಗ್ಲೂ ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ, ವೈಷ್ಣವ್ ನೋಡಿದ್ರೆ ಕಳೆದೇ ಹೋಗ್ಬಿಡ್ತಾನೆ ಅಂತ ಕೂಡ ಹೇಳ್ತಾರೆ. ಅತ್ತ ಕಡೆ ಗಂಗಾಕಂಗೆ ಸುಬ್ಬಿಗುಬ್ಬಿಯ ಬಂಡವಾಳ ಗೊತ್ತಾಗಿದೆ. ಸುಬ್ಬಿಗುಬ್ಬಿ ಅಂತೂ ಕೈಗೆ ಸಿಕ್ಕಿಬಿದ್ರು ಕೂಡ ಅದು ನನ್ನ ಗಂಡ, ಹಾಗೆ ಹೀಗೆ ಅವನೊಬ್ಬ ಕುಡುಕ, ಮಾಂಗಲ್ಯ ಚೈನು ಕೂಡ ಅಡ್ಬಿಟ್ಕೊಂಡು ಮಾರಾಟ ಮಾಡಿಬಿಟ್ಟಿದ್ದಾನೆ ಅಂತೆಲ್ಲ ತುಂಬ ಚೆನ್ನಾಗಿ ನಾಟಕ ಮಾಡ್ತಾರೆ. ಬಟ್ ಇದು ಯಾವುದನ್ನು ಕೂಡ ಇಲ್ಲಿ ಲಕ್ಷ್ಮಿ ನಂಬೋದಕ್ಕೆ ರೆಡಿ ಇಲ್ಲ. ಹೇಗಾದರೂ ಮಾಡಿ ಸುಬ್ಬಿಗುಬ್ಬಿ ಬಂಡವಾಳವನ್ನು ಬಿಚ್ಚಿಡಬೇಕು, ಲಕ್ಷ್ಮಕ್ಕಗೆ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ಗಂಗಕ್ಕ ಯೋಚನೆ ಮಾಡ್ತಾ ಇದ್ರೆ, ಆ ಕಡೆ ಕಾವೇರಿ ಮಾತನ್ನ ಮೀರಿ ಕಾವೇರಿನೇ ಸುಮ್ಮನಿರಿಸಿ ಫೈನಲಿ ಇಲ್ಲಿ ವೈಷ್ಣವ್ ಮದುವೆಗೆ ಹೊರಟೇ ಬಿಟ್ಟರು. ಈ ಕಡೆ ಲಕ್ಷ್ಮಿನ ಕರ್ಕೊಂಡು ಹೋಗಬೇಕು ಅಂತ ವೈಷ್ಣವ್ ಕೀರ್ತಿ ಮನೆಗೆ ಬರ್ತಾರೆ. ಮಹಾಲಕ್ಷ್ಮಿಯವರೇ ಅಂತ ಕರೀತಿದ್ದಾಗೆ ಈ ಕಡೆ ಲಕ್ಷ್ಮಿ ವೈಷ್ಣವ್ ಬಂದ ಅಂತ ಅನಿಸುತ್ತೆ. ಹೋಗು, ನಿನ್ನ ನೋಡ್ತಿದ್ದಾಗೆ ಕ್ಲೀನ್ ಬೋಲ್ಡ್ ಆಗಿಬಿಡ್ಬೇಕು ಅವನು ಅಂತ ಹೇಳಿ ಸುಪ್ರೀತಾ ಮತ್ತು ಕೀರ್ತಿ ಕಾರುಣ್ಯ ಅವರು ಲಕ್ಷ್ಮಿನ ಕಳಿಸ್ತಾರೆ. ಈ ಕಡೆ ಲಕ್ಷ್ಮಿ ಅಂತೂ ಎಂದಿಗಿಂತ ತುಂಬ ವಿಭಿನ್ನವಾಗಿ ರೆಡಿ ಆಗಿದ್ದು ಈ ಕಡೆ ವೈಷ್ಣವ್ ಮುಂದೆ ನಿಂತ್ಕೊತಿದ್ದಾಗೆ ಈ ಕಡೆ ಲಕ್ಷ್ಮಿಯವರೇ ಆ ಮಹಾಲಕ್ಷ್ಮಿಯವರೇ ಅಂತ ಹೇಳಿ ತಲೆ ಎತ್ತಿ ನೋಡ್ತಿದ್ದಾಗೆ ನಿಜವಾಗ್ಲೂ ವೈಷ್ಣವ ಲಕ್ಷ್ಮಿಯ ನೋಟದಲ್ಲೇ ಕಳೆದು ಹೋಗ್ತಿದ್ದಾರೆ. ಈ ಕಡೆ ಒಂದು ಕ್ಷಣ ಕಳೆದೋಗಿದ್ದೆ, ಎಚ್ಚೆತ್ಕೊಂಡಿದ್ದ ರೆಡಿ ಆಯ್ತಾ ಅಂತ ಹೇಳಿ ಈ ಕಡೆ ಮಹಾಲಕ್ಷ್ಮಿ ಅವ್ರನ್ನ ಕರ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಅದೇ ದೇವಸ್ಥಾನದಲ್ಲಿ ವಿಧಿ ಕೂಡ ಮದುವೆ ಆಗ್ತಿದ್ದಾಳೆ. ಅಮ್ಮನ ಮದುವೆ ವಿಷಯ ಕೇಳಿದಾಗ ಅಮ್ಮ ಯಾವ ಮದುವೆನೂ ಇಲ್ಲ ಹೋಗು ಅಂತ ಬೈದು ಕಳಿಸ್ಬಿಟ್ರು. ಹಾಗಾಗಿ ಇಲ್ಲಿ ವಿಧಿ ಹೇಗಾದರೂ ಮಾಡಿ ತನ್ನ ಲವ್ವರನ್ನು ಮದುವೆ ಆಗೇ ತೀರ್ತೀನಿ ಅಂತ ಹೇಳಿ ಅದೇ ಒಂದು ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗೋಕ್ಕೆ ಮುಂದಾಗಿದ್ದಾಳೆ. ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ ತಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಂಡು ನಿಜವಾಗ್ಲೂ ಕೂಡ ಒಂದು ಪ್ರೈವೇಟ್ ಸಮಯವನ್ನು ಕಳೆದು ಲಕ್ಷ್ಮಿ ತನ್ನ ಪರಿಸ್ಥಿತಿಯನ್ನು ವೈಷ್ಣವ್ಗೆ ಅರ್ಥ ಮಾಡಿಸೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ಸಿಕ್ಕಿದೆ. ಅದರ ಜೊತೆಗೆ ಅಲ್ಲಿ ವಿಧಿಯ ಮದುವೆ ಕೂಡ ಆಗ್ತಿರೋದ್ರಿಂದ ಅದನ್ನು ನೋಡಿದ್ದೆ ಲಕ್ಷ್ಮಿ ಮದುವೆನ ತಡೀತಾಳ ಅಥವಾ ಅವರೇ ಮುಂದೆ ನಿಂತು ಅವರಿಬ್ಬರನ್ನ ಮದುವೆ ಮಾಡಿಸಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ. ಅದ್ರ ಜೊತೆಗೆ ಅಲ್ಲೇ ಈ ಕಡೆ ವೈಷ್ಣವ್ ಮಗದೊಮ್ಮೆ ಲಕ್ಷ್ಮಿನ ಮದುವೆ ಆಗಿದ್ದೆ, ಮತ್ತೆ ಹೊಸ ಮದುಮಗಳಾಗಿ ವಿಧಿ ಮತ್ತು ಅವಳ ಲವರ್ ಜೊತೆ ಮತ್ತೆ ಕಾವೇರಿ ಮನೆಗೆ ಪ್ರವೇಶ ಕೊಟ್ಟೇ ಬಿಡ್ತಾರೆ. ಈ ಕಡೆ ವೈಷ್ಣವ್ ಲಕ್ಷ್ಮಿ ಕಾವೇರಿ ಅವರೇ ಆರತಿ ತೆಗೆದು ಒಳಗಡೆ ಕರ್ಕೋಬೇಕಾಗತ್ತಾ. ಲಕ್ಷ್ಮಿಯ ಟಕ್ಕರ್ಗೆ ಇಲ್ಲಿ ನಿಜವಾಗ್ಲೂ ಕೂಡ ಕಾವೇರಿ ಧೂಳಿಪಟವಾಗಿ ಬಿಡ್ತಾರ. ಏನಾಗತ್ತೆ, ಕಾವೇರಿ ಪ್ಲಾನ್ ಉಲ್ಟಾ ಹೊಡಿಯತ್ತ. ಎರಡನೇ ಸೊಸೆಯ ಕನಸು ನುಚ್ಚುನೂರಾಗೋ ಸಾಧ್ಯತೆ ಇದೆಯಾ? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.